Good morning, students. Welcome to economics classes. In the last class, we were started about the discussion of importance of international trade. In this class, continuing that topic only, the importance of international trade in that fourth point, that is wide choice for consumers. Wide choice for consumers ವಿಸ್ತರಿಸಿದ ಅನುಭೋಗಿಗಳ ಆಯ್ಕೆ ಅಂತ ಕೂಡ ನಾವು ಹೇಳಬಹುದು. ವಿಸ್ತರಿಸಿದ ಅನುಭೋಗಿಗಳ ಆಯ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಅನುಭೋಗಿಗಳಿಗೆ ವಿಸ್ತಾರವಾದಂಥ ಆಯ್ಕೆಯ ಅವಕಾಶವನ್ನು ಮಾಡಿಕೊಟ್ಟಿತು ಅಂತ ಕೂಡ ಹೇಳಬಹುದು. ಇಂಟರ್ನ್ಯಾಷನಲ್ ಟ್ರೇಡ್ ಪ್ರೊವೈಡ್ಸ್ ದ ವಾಟ್ ವೈಡ್ ಚಾಯ್ಸ್ ಫಾರ್ ದಿ ಕನ್ಸ್ಯೂಮರ್ಸ್. ಇಂಟರ್ನ್ಯಾಷನಲ್ ಟ್ರೇಡ್ ದಟ್ ಪ್ರೊವೈಡ್ಸ್ ದ ವಾಟ್ ವೈಡ್ ಚಾಯ್ಸ್ ಫಾರ್ ಕನ್ಸ್ಯೂಮರ್ಸ್ ರಿಗಾರ್ಡಿಂಗ್ ವಾಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಎದರಲ್ಲಿ ಅಂತ ಕೇಳಿದರೆ ಸರಕು ಮತ್ತು ಸೇವೆಗಳಲ್ಲಿ ಅಂತಕ್ಕಂಥದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ದಟ್ ಪ್ರೊವೈಡ್ಸ್ ದ ವಾಟ್ ವೈಡ್ ಚಾಯ್ಸ್ ಫಾರ್ ಕನ್ಸ್ಯೂಮರ್ಸ್ ರಿಗಾರ್ಡಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದೇ ಆರ್ ವಾಟ್ ಏಬಲ್ ಟು ಗೆಟ್ ಎ ವೈಡ್ ವೆರೈಟಿ ಆಫ್ ಗೂಡ್ಸ್ ಸಪ್ಲೈಡ್ ಬೈ ಡಿಫ್ರೆಂಟ್ ಕಂಟ್ರೀಸ್. ಇವತ್ತಿನ ದಿವಸ ಈ ಅನುಭೋಗಿಗಳು ಏನು ಮಾಡ್ಬೋದು ಅಂತ ಕೂಡ ಹೇಳ್ತೀರಿ, ದಿ ಕ್ಯಾನ್ ಗೆಟ್ ವೈಡ್ ವೆರೈಟಿ ಆಫ್ ಗೂಡ್ಸ್ ಸಪ್ಲೈಡ್ ಬೈ ಹೋಮ್ ಸಪ್ಲೈಡ್ ಬೈ ಡಿಫ್ರೆಂಟ್ ಕಂಟ್ರೀಸ್ ಅಂತಕ್ಕಂಥದ್ದು. ಬೇರೆ ಬೇರೆ ದೇಶಗಳು ಪೂರೈಕೆ ಮಾಡಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಇವತ್ತಿನ ದಿವಸ ಏನು ಮಾಡ್ಬೋದು, ಈ ರೀತಿಯಾಗಿರ್ತಕ್ಕಂಥ ಅನುಭೋಗಿಗಳು ಪಡಿಬೋದಂಥ ಅವಕಾಶ ಆಯಿತು ಅಂತ ಕೂಡ ಹೇಳ್ಬೋದು. ಎ ವೈಡ್ ವೆರೈಟಿ ಆಫ್ ವಾಟ್ ಗೂಡ್ಸ್ ಕ್ಯಾನ್ ಗೆಟ್ ಬೈ ದಿ ಹೋಮ್ ದಿ ಕನ್ಸ್ಯೂಮರ್ ನೌ ಡೇಸ್ ಅಂತಂದು ಕೂಡ ಹೇಳ್ತಕ್ಕಂಥದ್ದು. ಎ ಕನ್ಸ್ಯೂಮರ್ ಟುಡೇ ಈಸ್ ಎ ಕಿಂಗ್. ಇವತ್ತಿನ ದಿವಸ ಇವತ್ತಿನ ಮಾರ್ಕೆಟ್ನಲ್ಲಿ ಹೂ ಈಸ್ ದ ಕಿಂಗ್ ಅಂತ ಕೇಳಿದ್ರೆ ಕನ್ಸ್ಯೂಮರ್ ಈಸ್ ದ ಕಿಂಗ್ ಅಂತಂದು ಕೂಡ ಹೇಳ್ತೀವಿ. ಹಿ ಕ್ಯಾನ್ ಡಿಕ್ಟೇಟ್ ವಾಟ್ ಈ ವಾಂಟ್ಸ್ ಅಂತಕ್ಕಂಥ ನನಗೆ ಏನು ಬೇಕು ಅದನ್ನು ಇವತ್ತಿನ ದಿವಸ ಪಡೆಯುವಂಥ ಅವಕಾಶ ಸಿಕ್ತು ಅಂತಕ್ಕಂಥದ್ದು. ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಇನ್ನೊಂದು ಮಹತ್ವ ಅಂತ ಕೂಡ ಹೇಳ್ಬೋದು. ಇಂಟರ್ನ್ಯಾಷನಲ್ ಟ್ರೇಡ್ ದಟ್ ಪ್ರೊವೈಡ್ಸ್ ದ ವಾಟ್ ವೈಡ್ ವೆರೈಟಿ ಆಫ್ ವಾಟ್ ವೈಡ್ ಚಾಯ್ಸ್ ಆಫ್ ಕನ್ಸ್ಯೂಮರ್ಸ್ ಅಂತ ಕೂಡ ಹೇಳ್ತೀರಿ. ಚಾಯ್ಸ್ ಫಾರ್ ಕನ್ಸ್ಯೂಮರ್ಸ್ ಅಂತ ಹೇಳ್ತೀರಿ ರಿಗಾರ್ಡಿಂಗ್ ವಾಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದೆನ್ ಹಿ ಆಲ್ಸೋ ಏಬಲ್ ಟು ಗೆಟ್ ದ ವಾಟ್ ವೈಡ್ ವೆರೈಟಿ ಆಫ್ ಗೂಡ್ಸ್ ಸಪ್ಲೈಡ್ ಬೈ ಹೋಮ್ ಡಿಫ್ರೆಂಟ್ ಕಂಟ್ರೀಸ್ ಅಂತಕ್ಕಂಥದ್ದು. ಬೇರೆ ಬೇರೆ ದೇಶಗಳು ಪೂರೈಸಿದ ವಸ್ತುಗಳನ್ನು ಪಡೆಯುವಂಥ ಅವಕಾಶನೂ ಕೂಡ ಸಿಕ್ತು ಅಂತ ಕೂಡ ಹೇಳಬಹುದು. ಈ ಕನ್ಸ್ಯೂಮರ್ ನವಡೇಸ್ ಇವತ್ತಿನ ದಿವಸ ಕನ್ಸ್ಯೂಮರ್ ಏನಾಗಿದ್ದಾನೆ, ಈಸ್ ದ ಕಿಂಗ್ ಅಂತ ಕೂಡ ಹಿ ಕ್ಯಾನ್ ಡಿಕ್ಟೇಟ್ ವಾಟ್ ಈ ವಾಂಟ್ ಅಂತ ಕೂಡ ಹೇಳ್ತೀರಿ. ಅವ್ನಿಗೆ ಏನು ಬೇಕು ಅದನ್ನು ನಾವು ಪಡಿಬೋದು. ಇದು ನಾಲ್ಕನೇ ಮುಖ್ಯವಾಗಿರ್ತಕ್ಕಂಥ ಮಹತ್ವ ಅಂತ ಕೂಡ ಹೇಳ್ಬೋದು. ಐದನೇದು ಯಾವುದು ಅಂತ ಕೂಡ ಇದ್ದರೆ ವೈಡನ್ಸ್ ದ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್ ಅಂತ ಕೂಡ ಹೇಳ್ತೀರಿ. ಮಾರುಕಟ್ಟೆಯ ವಿಸ್ತರಿಸ್ತು ಅಥವಾ ಮಾರುಕಟ್ಟೆಯ ಗಾತ್ರವನ್ನು ವಿಸ್ತರಿಸ್ತು ಅಂತ ಕೂಡ ಹೇಳ್ತೀವಿ. ಇಂಟರ್ನ್ಯಾಷನಲ್ ಟ್ರೇಡ್ ದಟ್ ಎಕ್ಸ್ಟೆಂಡ್ಸ್ ದ ವಾಟ್ ವೈಡನ್ಸ್ ದ ವಾಟ್ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್ ಅಂತ ಕೂಡ ಹೇಳ್ತೀರಿ. International trade widens the what extent of market. It offers better scope to manufacturers and service providers in the terms of wide geographical market extending across the political boundaries of the what ಕಂಟ್ರಿ. ಏನಂತಕ್ಕಂಥದ್ದು ದೇಶದ ಒಂದು ಏನಂತಕ್ಕಂಥ ರಾಜಕೀಯ ಗಡಿಯನ್ನು ದಾಟಿ ಏನಂತಕ್ಕಂಥದ್ದು ಇವತ್ತಿನ ದಿವಸ ಮಾರುಕಟ್ಟೆಗಳು ಬೆಳೆದಿದ್ದಾವೆ. ಈ ಮಾರುಕಟ್ಟೆಯ ಒಂದು ವಿಸ್ತಾರವಾದಂಥ ಮಾರುಕಟ್ಟೆಯ ಒಂದು ಅನುಕೂಲವನ್ನು ಯಾರು ಪಡೆದರು ಅಥವಾ ವ್ಯಾಪ್ತಿಯನ್ನು ಯಾರು ಅನುಭವಿಸಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಉತ್ಪಾದಕರು ಮತ್ತು ಸೇವೆಯನ್ನು ಒದಗಿಸೋರು ಅಂತ ಕೂಡ ಹೇಳ್ಬೋದು. ಅದ್ರ ಮುಖಾಂತರ ಏನಂತಕ್ಕಂಥ ಕೂಡ ಹೇಳ್ತಾರೆ ಇನ್ನೊಂದು ಮಹತ್ವ ದ ವಾಟ್ ಇಂಟರ್ನ್ಯಾಷನಲ್ ಟ್ರೇಡ್ ದಟ್ ವೈಡನ್ಸ್ ದ ವಾಟ್ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್ ಅಂತ ಕೂಡ ಹೇಳ್ತೀರಿ. ಇಂಟರ್ನ್ಯಾಷನಲ್ ಟ್ರೇಡ್ ದಟ್ ವಾಟ್ ವೈಡನ್ಸ್ ದ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್. It offers for what? It offers better scope to whom? To the manufacturers and service providers in the terms of what? In terms of the wide geographical market extending across the what? Political boundaries of the country. ದೇಶದ ಒಂದು ರಾಜಕೀಯ ಗಡಿಯನ್ನು ದಾಟಿ ವಿಸ್ತರಿಸಿದಂಥ ಒಂದು ಮಾರುಕಟ್ಟೆಯ ಸೌಲಭ್ಯವನ್ನು ಯಾರು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಕೂಡ ಹೇಳಿದ್ರೆ ಉತ್ಪಾದಕರು ಇರ್ಬೋದು ಮತ್ತು ಸೇವೆಯನ್ನು ಒದಗಿಸೋರು ಇರ್ಬೋದು ಅಂತ ಕೂಡ ಹೇಳ್ಬೋದು. ಇದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಹತ್ವ. ಏನು ಐದನೇ ಮಹತ್ವ. ಆರನೇ ಮಹತ್ವ ಏನಿದೆ ಅಂತ ಹೇಳ್ತೀರಿ ಎಕ್ಸ್ಪ್ಯಾಂಡಿಂಗ್ ಇನ್ಕಮ್ ಲೆವೆಲ್ಸ್ ಅಂತ ಕೂಡ ಹೇಳ್ತೀರಿ. ಏನು ಆದಾಯದ ಪ್ರಮಾಣವನ್ನು ಏನು ಮಾಡ್ತಿದ್ದು ವಿಸ್ತರಿಸ್ತು ಅಂತ ಕೂಡ ಹೇಳ್ತೀರಿ. ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಮಾಡಿತ್ತು ಏನಂತಕ್ಕಂಥದ್ದು ಆ ದೇಶದಲ್ಲಿರ್ತಕ್ಕಂಥ ಜನರ ಆದಾಯ ಇರ್ಬೋದು, ಆ ದೇಶದ ಆದಾಯ ಇರ್ಬೋದು, ಅದು ಆದಾಯ ಹೆಚ್ಚಾಗಲಿಕ್ಕೆ ಏನು ಮಾಡಿತ್ತು ಅವಕಾಶವನ್ನು ಮಾಡಿಕೊಟ್ಟಿತು ಅಂತ ಕೂಡ ಹೇಳ್ತೀರಿ. ಏನಂತಕ್ಕಂಥದ್ದು ಎಕ್ಸ್ಪ್ಯಾಂಡಿಂಗ್ ಇನ್ಕಮ್ ಲೆವೆಲ್ಸ್ ಅಂತ ಕೂಡ ಹೇಳ್ತೀರಿ. ಬೆಟರ್ ಆ್ಯಂಡ್ ಎಫಿಷಿಯೆಂಟ್ ಯೂಸ್ ಆಫ್ ಪ್ರೊಡಕ್ಟಿವ್ ರಿಸೋರ್ಸಸ್.
ಡ್ಯೂ ಟು ವಾಟ್ ಗ್ಲೋಬಲೈಸ್ಡ್ ಟ್ರೇಡ್. ನಾವು ಏನಂತಕ್ಕಂಥದ್ದು ಜಾಗತಿಕವಾದಂಥ ಮಾರುಕಟ್ಟೆಯ ವ್ಯವಸ್ಥೆ ಇರೋದರಿಂದ ಏನಾಗ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತೀವಿ. ಇರುವಂಥ ಸಂಪನ್ಮೂಲಗಳನ್ನು ಹೆಂಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಪ್ರೊಡಕ್ಟಿವ್ ರಿಸೋರ್ಸ್ ಅಂತ ಎಫಿಷಿಯೆಂಟಾಗಿ ಮತ್ತು ಬೆಟರ್ ಒಳ್ಳೆಯ ರೀತಿಯಾಗಿ ಮತ್ತು ದಕ್ಷ ರೂಪದಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅಂಥ ಸಂಪನ್ಮೂಲಗಳನ್ನು ಉತ್ಪಾದಕ ಸಂಪನ್ಮೂಲಗಳನ್ನು ದಕ್ಷವಾಗಿ ಮತ್ತು ಏನಂತಕ್ಕಂಥದ್ದು ಒಳ್ಳೆಯದಾಗಿ ಒಳ್ಳೆಯ ರೀತಿಯಿಂದ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ ಕೂಡ ಹೇಳ್ತೀರಿ. ಅದರಿಂದ ಏನಾಯಿತು, ದ್ಯಾಟ್ ರಿಸಲ್ಟ್ಸ್ ಇನ್ ಎಕ್ಸ್ಪ್ಯಾಂಡಿಂಗ್ ಇನ್ಕಮ್ ಲೆವೆಲ್ಸ್ ಅಂತಕ್ಕಂಥ ಅದರ ಮುಖಾಂತರ ಏನಂತಕ್ಕಂಥ ಆದಾಯದ ಪ್ರಮಾಣವೂ ಕೂಡ ಏನಾಯಿತು, ವಿಸ್ತರಿಸ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಜನರ ಆದಾಯದ ಪ್ರಮಾಣವೂ ಕೂಡ ವಿಸ್ತರಿಸ್ತು ಅಂತಕ್ಕಂಥದ್ದು. ದ್ಯಾಟ್ ರಿಸಲ್ಟ್ಸ್ ಇನ್ ಎಕ್ಸ್ಪ್ಯಾಂಡಿಂಗ್ ಇನ್ಕಮ್ ಲೆವೆಲ್ಸ್ ಆಫ್ ಪೀಪಲ್ ಕ್ರಿಯೇಟಿಂಗ್ ಇನ್ಕ್ರೀಸ್ಡ್ ಪರ್ಚೇಸಿಂಗ್ ಪವರ್. ಅವ್ರದ್ದು ಒಂದು ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಯಿತು ಅಂತ ಕೂಡ ಹೇಳ್ತೀರಿ. ಅದ್ರ ಮುಖಾಂತರ ದ್ಯಾಟ್ ಡಿಟರ್ಮೈನ್ಸ್ ದ ವಾಟ್ ಲಾರ್ಜರ್ ಮಾರ್ಕೆಟ್ ಸೈಜ್. ಅದ್ರ ಮುಖಾಂತರ ಮಾರುಕಟ್ಟೆ ಗಾತ್ರನೂ ಕೂಡ ಏನಾಯ್ತು ಅಂತ ಹೇಳ್ತೀರಿ, ವಿಸ್ತರಿಸ್ತು ಅಂತ ಕೂಡ ಹೇಳ್ತೀರಿ. ಎಕ್ಸ್ಪ್ಯಾಂಡಿಂಗ್ ಇನ್ಕಮ್ ಲೆವೆಲ್ಸ್ ಇಸ್ ದ ಅನದರ್ ಇಂಪಾರ್ಟೆನ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಟ್ರೇಡ್. that gives the what international trade that gives the what better and efficient use of productive resources due to what globalized trade that results in what expanding the income levels of people, that creates the increased purchasing power, that determine the what larger market size. ಅದರ ಮುಖಾಂತರ ಮಾರುಕಟ್ಟೆ ಸೈಜನ್ನು ಹೆಚ್ಚಾಯಿತು, ಏನಾಯ್ತು ಇನ್ಕಮ್ ಲೆವೆಲ್ ಹೆಚ್ಚಾಯಿತು, ಇನ್ಕಮ್ ಲೆವೆಲ್ ಹೆಚ್ಚಾಗೋದನ್ನು ಕೊಂಡುಕೊಳ್ಳೋ ಶಕ್ತಿ ಹೆಚ್ಚಾಯಿತು, ಕೊಂಡುಕೊಳ್ಳೋ ಶಕ್ತಿ ಹೆಚ್ಚಾಗೋದನ್ನು ಮಾರುಕಟ್ಟೆ ಗಾತ್ರನೂ ಕೂಡ ಹೆಚ್ಚಾಯಿತು ಅಂತಕ್ಕಂಥದ್ದು. ಅದಕ್ಕೆ ಅದರಿಂದ ಸಾಧ್ಯ ಆಯಿತು ಅಂತ ಕೂಡ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸಾಧ್ಯ ಆಯ್ತು ಅಂತೇಳಿ ಹೇಳಬಹುದು. ಇದು 6ನೇ ಮುಖ್ಯವಾಗಿರ್ತಕ್ಕಂಥ ಮಹತ್ವ. 7ನೇದು ಯಾವುದು ಅಂತಾರೆ ಕಾಂಪಿಟೇಷನ್ ಅಂತ ಕೂಡ ಹೇಳ್ತೀರಿ. ಕಾಂಪಿಟೇಷನ್ ಇಸ್ ದ ಅನದರ್ ಒನ್ ಇಂಪಾರ್ಟೆನ್ಸ್ ಆಫ್ ದಿ ವಾಟ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ದ ಕಾನ್ಟೆಕ್ಸ್ಟ್ ಆಫ್ ಗ್ಲೋಬಲೈಸೇಷನ್ ರಿಸಲ್ಟ್ಸ್ ಇನ್ ಇಂಟೆನ್ಸ್ ಕಾಂಪಿಟೇಷನ್. ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳ್ತೀವಿ. ಈ ಒಂದು ಜಾಗತೀಕರಣದ ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಟ್ರೇಡ್ ಏನು ಮಾಡಿತ್ತು ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಮಾಡಿತ್ತು ಅಂತ ಹೇಳ್ತಕ್ಕಂಥದ್ದು ಇಂಟೆನ್ಸ್ ಹೆಚ್ಚಾದಂಥ ಪೈಪೋಟಿಗೆ ಕಾರಣ ಆಯಿತು ಅಂತಕ್ಕಂಥದ್ದು. ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಪೈಪೋಟಿಗೆ ಕಾರಣ ಆಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ಇಂಟೆನ್ಸ್ ಅಂದರೆ ಹೆಚ್ಚಿನ ಪ್ರಮಾಣದ ಪೈಪೋಟಿ ಅಂತ ಹೇಳಬಹುದು ಅಂತಕ್ಕಂಥದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ದ ಕಾನ್ಟೆಕ್ಸ್ಟ್ ಆಫ್ ವಾಟ್ ಗ್ಲೋಬಲೈಸೇಷನ್ that results in what intense competition. ಇಂಟೆನ್ಸ್ ಅಂದರೆ ಹೆಚ್ಚಿದ ಪೈಪೋಟಿ. ದೆನ್ ಇಟ್ ಡಿಸ್ಕರೇಜ್ ದ ವಾಟ್ ಮೊನೋಪಾಲಿ. ಈ ರೀತಿಯಾಗಿರ್ತಕ್ಕಂಥ ಕಾಂಪಿಟೇಷನ್ ಆಗೋದ್ರಿಂದ ಏನಾಗ್ತದೆ ಅಂತ ಹೇಳ್ತೀರಿ, ಇಟ್ ಡಿಸ್ಕರೇಜ್ ದ ವಾಟ್ ಮೊನೋಪಾಲಿ ಆ್ಯಂಡ್ ಎಂಡ್ಸ್ ದ ವಾಟ್ ಎಕ್ಸ್ಪ್ಲಾಯ್ಟೇಷನನ್ನು ಮತ್ತು ಮೊನೋಪಾಲಿಯನ್ನು ಏನಾಗಲಿಕ್ಕೆ ಹೊರಗೆ ಹಾಕಲಿಕ್ಕೆ ತೆಗೆದು ಹಾಕಲಿಕ್ಕೆ ಸಾಧ್ಯವಾಯಿತು. ಇಟ್ ಡಿಸ್ಕರೇಜಸ್ ದ ಮೊನೋಪಾಲಿಯನ್ನು ನಿರುತ್ತೇಜನ ಮಾಡಿತು ಮತ್ತು ಎಂಡ್ಸ್ ದ ವಾಟ್ ಎಕ್ಸ್ಪ್ಲಾಯ್ಟೇಷನ್ ಶೋಷಣೆಯನ್ನು ತೆಗೆದು ಹಾಕಿತು, ಶೋಷಣೆಗೆ ಏನಂತ ಕೊಟ್ಟಿತು, ಮುಕ್ತಾಯವನ್ನು ಕೊಟ್ಟಿತು ಅಂತ ಕೂಡ ಹೇಳ್ಬೋದು. ಕಾಂಪಿಟೇಷನ್ ಇಂಟ್ರೊಡ್ಯೂಸ್ ದ ವಾಟ್ ಕ್ವಾಲಿಟಿ. ಏನು ಮಾಡ್ತದೆ, ಕಾಂಪಿಟೇಷನ್ ಇರೋದರಿಂದ ಏನು ಬರ್ತದೆ, ಕ್ವಾಲಿಟಿ ಬರ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಆ್ಯಂಡ್ ರೆಡ್ಯೂಸಸ್ ದ ಕಾಸ್ಟ್ ಅಂತಕ್ಕಂಥದ್ದು. ಕಾಂಪಿಟೇಷನ್ ಆಗೋದ್ರಿಂದ ಕ್ವಾಲಿಟಿ ಬರ್ತದೆ, ಅದ್ರ ಜೊತೆಗೆ ಕಾಸ್ಟನ್ನು ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. ಆ್ಯಂಡ್ ಎನ್ಶ್ಯೂರ್ಸ್ ಟೈಮ್ಲಿ ಅವೈಲಬಿಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಏನಾಗ್ತದೆ, ಸರಕು ಮತ್ತು ಸೇವೆಗಳು ತಲುಪಲಿಕ್ಕೆ ಏನಾಗ್ತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಏನಂತಕ್ಕಂಥ ಕೂಡ ಹೇಳ್ತೀರಿ. ಕಾಂಪಿಟೇಷನ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಟ್ರೇಡ್ದಿಂದ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಹತ್ವ ಏನಾಯ್ತು ಅಂತ ಹೇಳಿ ಪೈಪೋಟಿ ಬೆಳೀತು ಅಂತ ಕೂಡ ಹೇಳ್ತೀರಿ. ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ದ ಕಾನ್ಟೆಕ್ಸ್ಟ್ ಆಫ್ ಗ್ಲೋಬಲೈಸೇಷನ್ ದ್ಯಾಟ್ ರಿಸಲ್ಟ್ಸ್ ಇನ್ ವಾಟ್ ಇಂಟೆನ್ಸ್ ಕಾಂಪಿಟೇಷನ್. ಇಟ್ ಡಿಸ್ಕರೇಜಸ್ ದ ಮೊನೋಪಾಲಿ ಆ್ಯಂಡ್ ಎಂಡ್ಸ್ ದ ವಾಟ್ ಎಕ್ಸ್ಪ್ಲಾಯ್ಟೇಷನ್. ಇದು ಏನು ಮಾಡಿತ್ತು, ಮೊನೋಪಾಲಿಯನ್ನು ಡಿಸ್ಕರೇಜ್ ಮಾಡಿತ್ತು ಮತ್ತು ಎಕ್ಸ್ಪ್ಲಾಯ್ಟೇಷನನ್ನು ಎಂಡ್ ಮಾಡಿತ್ತು, ಕೊನೆಗೊಳಿಸಿತು ಅಂತ ಕೂಡ ಹೇಳ್ತೀರಿ. ದೆನ್ ಕಾಂಪಿಟೇಷನ್ ಇಂಟ್ರೊಡ್ಯೂಸ್ ದ ವಾಟ್ ಕ್ವಾಲಿಟಿ ಅಂತಕ್ಕಂಥದ್ದು. ಕಾಂಪಿಟೇಷನ್ ಇರೋದರಿಂದ ಏನಾಗ್ತದೆ, ಕ್ವಾಲಿಟಿ ಬರ್ತದೆ. ಅದ್ರ ಜೊತೆಗೆ ಏನಾಗ್ತದೆ, ವೆಚ್ಚ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಏನು ಸಮಯಕ್ಕೆ ಸರಿಯಾಗಿ ವಸ್ತುಗಳು ಎಲ್ಲರಿಗೂ ಸಿಗಲಿಕ್ಕೆ, ಸರಕು ಮತ್ತು ಸೇವೆಗಳು ಎಲ್ಲರಿಗೂ ಲಭ್ಯ ಇರಲಿಕ್ಕೆ ಸಾಧ್ಯ ಆಗ್ತು ಅಂತ ಕೂಡ ಹೇಳ್ತಾರೆ. ಇದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಹತ್ವ ಅಂತ ಹೇಳ್ಬೋದು. ಕಾಂಪಿಟೇಷನ್ ಇಸ್ ದ ಅನದರ್ ಒನ್ ಇಂಪಾರ್ಟೆನ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ ಹೇಳ್ಬೋದು. ಇಸ್ ದ 7th ಒನ್. ದೆನ್ 8th ಒನ್ ಡೈನಾಮಿಕ್ ಎಂಟರ್ಪ್ರೆನ್ಯೂವರ್ಶಿಪ್ ಅಂತ ಕೂಡ ಹೇಳ್ಬೋದು. ಡೈನಾಮಿಕ್ ಅಂದರೆ ಕ್ರಿಯಾತ್ಮಕ ಅಂತ ಕೂಡ ಹೇಳ್ಬೋದು. ಕ್ರಿಯಾತ್ಮಕವಾಗಿರ್ತಕ್ಕಂಥ ಉದ್ಯಮಶೀಲತ್ವ ಅಂತ ಕೂಡ ಹೇಳ್ತಕ್ಕಂಥದ್ದು ಡೈನಾಮಿಕ್ ಎಂಟರ್ಪ್ರೆನ್ಯೂವರ್ಶಿಪ್. The dynamic entrepreneurship is the outcome of
ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್. ಈ ರೀತಿಯಾಗಿರ್ತಕ್ಕಂಥ ಒಂದು ಎಂಟರ್ಪ್ರೆನ್ಯೂರ್ಶಿಪ್ ಬರಲಿಕ್ಕೆ ಕಾರಣ ಏನು ಅಂತಕ್ಕೂ ಕೂಡ ಹೇಳ್ತೀರಿ, ಅಥವಾ ಪ್ರತಿಫಲ ಇದು ಅಂತಂದು ಕೂಡ ಹೇಳಿದ್ರೆ ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್, ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಔಟ್ಕಮನ್ನು ಯಾವುದು ಅಂತ ಹೇಳ್ತೀರಿ, ಡೈನಾಮಿಕ್ ಎಂಟರ್ಪ್ರೆನ್ಯೂರ್ಶಿಪ್ ಅಂತಂದು ಕೂಡ ಹೇಳ್ತೀರಿ. ಡೈನಾಮಿಕ್ ಎಂಟರ್ಪ್ರೆನ್ಯೂರ್ಶಿಪ್ ಈಸ್ ದ ಔಟ್ಕಮ್ ಆಫ್ ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್. ಓನ್ಲಿ ಎಫಿಷಿಯಂಟ್ ಎಂಟರ್ಪ್ರೆನ್ಯೂರ್ಸ್ ಕೆಪೇಬಲ್ ಆಫ್ ಮ್ಯಾನೇಜಿಂಗ್ ಚೇಂಜ್ ಆ್ಯಂಡ್ ಫೇಸಿಂಗ್ ದಿ ಚಾಲೆಂಜಸ್ ಆಫ್ ದಿ ಚೇಂಜಿಂಗ್ ಟೈಮ್ಸ್. ಅದೇ ರೀತಿಯಾಗಿ ಯಾರು ಏನಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂಥ ಒಬ್ಬ ಎಂಟರ್ಪ್ರೆನ್ಯೂವರು ಏನು ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು ಅಂತಕ್ಕಂಥದ್ದು ಅಥವಾ ಫೇಸ್ ಮಾಡ್ಬೋದು ಅಂತಕ್ಕಂಥದ್ದು ಅಂತ ಕೇಳಿದರೆ ಏನನ್ನು ಬದಲಾಗುವಂಥ ಒಂದು ಪರಿಸ್ಥಿತಿಯನ್ನು, ಬದಲಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನಂತಕ್ಕಂಥ ವ್ಯವಸ್ಥೆಗೆ ಒಗ್ಗಿಕೊಳ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಅವನು ಏನಂತಕ್ಕಂಥದ್ದು ಎಫಿಷಿಯಂಟ್ ಎಂಟರ್ಪ್ರೆನ್ಯೂರ್ ಕ್ಯಾನ್ ಓನ್ಲಿ ಅಂತ ಕೂಡ ಹೇಳ್ಬೋದು. ಓನ್ಲಿ ಎಫಿಷಿಯಂಟ್ ಎಂಟರ್ಪ್ರೆನ್ಯೂರ್ಸ್ ಆರ್ ಕೆಪೇಬಲ್ ಆಫ್ ಮ್ಯಾನೇಜಿಂಗ್ ಚೇಂಜ್ ಆ್ಯಂಡ್ ಫೇಸಿಂಗ್ ದ ಚಾಲೆಂಜಸ್ ಆಫ್ ಚೇಂಜಿಂಗ್ ಟೈಮ್ಸ್, ಸರ್ವೈವ್ ಇನ್ ಎ ಗ್ಲೋಬಲ್ ಮಾರ್ಕೆಟ್. ನಿರಂತರವಾಗಿ ಜಾಗತಿಕ ಮಾರ್ಕೆಟ್ ಏನಾಗ್ತಿರ್ತದೆ, ದೇ ಆರ್ ಗೋಯಿಂಗ್ ಟು ಚೇಂಜ್. ಜಾಗತಿಕ ಮಾರುಕಟ್ಟೆ ಏನಾಗ್ತಿರ್ತದೆ, ಬದಲಾಗ್ತಿರ್ತದೆ. ಆ ಬದಲಾಗ್ತಕ್ಕಂಥ ಮಾರ್ಕೆಟ್ನಲ್ಲಿ ಬದಲಾವಣೆ ಬೇಕಾಗಿರ್ತದೆ. ಅದೇ ರೀತಿಯಾಗಿ ಹಲವಾರು ಸವಾಲುಗಳಿರ್ತವೆ. ಆ ಸವಾಲುಗಳನ್ನು ಎದುರಿಸುವಂಥ ಸಾಮರ್ಥ್ಯ ಯಾರಿಗಿರ್ತದೆ, ದ್ಯಾನ್ ಓನ್ಲಿ ದ ಎಫಿಷಿಯಂಟ್ ಎಂಟರ್ಪ್ರೆನ್ಯೂರ್ಸ್. ಅದು ಯಾರಿಗೆ ಹತ್ರ ಇರ್ತದೆ, ದಕ್ಷವಾಗಿರ್ತಕ್ಕಂಥ ಎಂಟರ್ಪ್ರೆನ್ಯೂರ್ ಹತ್ರ ಇರ್ತದೆ. ಅದ್ರ ಮುಖಾಂತರ ಅವನೇನು ಮಾಡೋದು, ಈ ಕ್ಯಾನ್ ಮ್ಯಾನೇಜ್ ಆ್ಯಂಡ್ ಫೇಸ್ ಅಂತ ಕೂಡ ಹೇಳ್ಬೋದು. ಮ್ಯಾನೇಜ್ ಮಾಡ್ಬೋದು, ಅದನ್ನು ಫೇಸ್ ಮಾಡ್ಬೋದು ಇಫ್ ಹಿ ಈಸ್ ಎಫಿಷಿಯಂಟ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಅದರ ಮುಖಾಂತರ ಇಂಟರ್ನ್ಯಾಷನಲ್ ಟ್ರೇಡ್ ದ್ಯಾಟ್ ಪ್ರೊವೈಡ್ಸ್ ದ ಡೈನಾಮಿಕ್ ಎಂಟರ್ಪ್ರೆನ್ಯೂರ್ಶಿಪ್ ಅಂತಕ್ಕಂಥದ್ದು, ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ದೊಂದು ಔಟ್ಕಮ್ ಯಾವುದು ಅಂತ ಕೂಡ ಹೇಳಿದರೆ ಡೈನಾಮಿಕ್ ಎಂಟರ್ಪ್ರೆನ್ಯೂರ್ಶಿಪ್ ಅಂತ ಕೂಡ ಹೇಳ್ಬೋದು. ಓನ್ಲಿ ಎಫಿಷಿಯಂಟ್ ಎಂಟರ್ಪ್ರೆನ್ಯೂರ್ಸ್ ಕ್ಯಾನ್ ಏಬಲ್ ಟು ಮ್ಯಾನೇಜ್ and face the challenges of the changing times, survive in a global market. ಅದರ ಮುಖಾಂತರ ಬದಲಾಗುವಂಥ ಜಾಗತಿಕ ಮಾರ್ಕೆಟ್ದಲ್ಲಿ ಸವಾಲುಗಳನ್ನು ಎದುರಿಸುವಂಥದ್ದು, ಅದನ್ನು ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಯಾರಿಗಿರ್ತದೆ, ಎಫಿಷಿಯಂಟ್ ಎಂಟರ್ಪ್ರೆನ್ಯೂರ್ಸ್ಗೆ ಮಾತ್ರ ಇರ್ತದೆ. ಅಂಥವನು ಬೇಕು ಅಂತಕ್ಕಂಥ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಯಾವುದಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ ಹೇಳ್ಬೋದು. ದಿಸ್ ಈಸ್ ದ ವಾಟ್ ಇಸ್ ದ್ಯಾಟ್ 8th one ಅಂತ ಕೂಡ ಹೇಳ್ತೀವಿ. ದೆನ್ 9th one ಗ್ರೌತ್. ಇಂಟರ್ನ್ಯಾಷನಲ್ ಟ್ರೇಡ್ದಿಂದ ಇನ್ನೊಂದು ಮಹತ್ವ ಇದೆ ಅಂತ ಕೂಡ ಹೇಳ್ತೀರಿ. ಗ್ರೌತ್ ಅಂತಕ್ಕಂಥದ್ದು ಬೆಳವಣಿಗೆ ಅಂತ ಕೂಡ ಹೇಳ್ತೀವಿ, ಅಥವಾ ಅಭಿವೃದ್ಧಿ ಅಂತ ಕೂಡ ಹೇಳ್ತೀವಿ. ಇಂಟರ್ನ್ಯಾಷನಲ್ ಟ್ರೇಡ್ ರೇಜಸ್ ದ ರೇಟ್ ಆಫ್ ಗ್ರೌತ್ ಆಫ್ ದಿ ಕಂಟ್ರಿ ಅಂತ ಕೂಡ ಹೇಳ್ತೀರಿ. ಇಂಟರ್ನ್ಯಾಷನಲ್ ಟ್ರೇಡು ಏನನ್ನು ಹೆಚ್ಚು ಮಾಡ್ತದೆ ಅಂತ ಹೇಳ್ತೀರಿ, ದೇಶದ ಅಭಿವೃದ್ಧಿಯ ದರವನ್ನು ಹೆಚ್ಚು ಮಾಡ್ತದೆ. ಇಂಟರ್ನ್ಯಾಷನಲ್ ಟ್ರೇಡ್ ರೇಜಸ್ ದ ರೇಟ್ ಆಫ್ ಗ್ರೌತ್ ಆಫ್ ದಿ ಕಂಟ್ರಿ ಅಂತಕ್ಕಂಥದ್ದು. ಎಕ್ಸ್ಪೋರ್ಟ್ಸ್ ಆರ್ ಕನ್ಸಿಡರ್ಡ್ ಇಂಜಿನ್ ಆಫ್ ಗ್ರೌತ್ ಅಂತ ಹೇಳ್ತೀವಿ ನಾವು. ಎಕ್ಸ್ಪೋರ್ಟ್ಸನ್ನು ನಾವು ಹೇಗೆ ಗಣನೆಗೆ ತೆಗೆದುಕೊಳ್ತೀವಿ ಅಂದರೆ, ಅವುಗಳನ್ನು ಏನಂತೇಳಿ ಅಂದ್ಕೊಳ್ತೀವಿ ಅಂತಂದರೆ ಎಕ್ಸ್ಪೋರ್ಟ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಇಂಜಿನ್ ಆಫ್ ಗ್ರೌತ್. ಅಂದರೆ ಅಭಿವೃದ್ಧಿಯ ಒಂದು ಇಂಜಿನ್ಗಳು ಯಾವ ಅಂತಂದರೆ ಎಕ್ಸ್ಪೋರ್ಟ್ಗಳು ಅಂತಕ್ಕಂಥದ್ದು. ದೇ ಮೇಂಟೈನ್ ಪೇಮೆಂಟ್ಸ್ ಲೆವೆಲ್ ವಿದಿನ್ ಕಂಟ್ರೋಲ್. ಅದ್ರ ಮುಖಾಂತರ ಏನಂತಕ್ಕಂಥ ಕೂಡ ಹೇಳ್ತೀರಿ, ಅದ್ರ ಮುಖಾಂತರ ಏನಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದ್ರ ಮುಖಾಂತರ ಪಾವತಿಗಳನ್ನು ನಾವು ಏನು ಮಾಡ್ತಕ್ಕಂಥದ್ದು ನಿಯಂತ್ರಣದಲ್ಲಿ ಇಟ್ಕೋಬಹುದು. ದೇ ಮೇಂಟೈನ್ ದ ಪೇಮೆಂಟ್ಸ್ ಲೆವೆಲ್ ವಿದಿನ್ ದ ಕಂಟ್ರೋಲ್ ಅಂತ ಕೂಡ ಹೇಳ್ತೀರಿ. ದೇ ಎನ್ಕರೇಜ್ ಹೈಯರ್ ರೇಟ್ ಆಫ್ ಗ್ರೌತ್. ಅದ್ರ ಮುಖಾಂತರ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋದ್ರಿಂದ ಏನಾಗ್ತದೆ, ದ್ಯಾಟ್ ಎನ್ಕರೇಜಸ್ ದ ಹೈಯರ್ ರೇಟ್ ಆಫ್ ಗ್ರೌತ್ ಅಂತ ಕೂಡ ಹೇಳ್ತೀರಿ. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡೋದರಿಂದ ಬೆಳವಣಿಗೆ ದರ ಅಥವಾ ಅಭಿವೃದ್ಧಿ ದರನೂ ಕೂಡ ಏನು ಮಾಡ್ಬೋದು, ನಾವು ಹೆಚ್ಚು ಮಾಡ್ಬೋದು ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ತೀರಿ, 9ನೇ ಮುಖ್ಯವಾಗಿರ್ತಕ್ಕಂಥ ಮಹತ್ವ ಯಾವುದು ಅಂತಂದರೆ ಗ್ರೌತ್ ಅಂತ ಹೇಳ್ತೀರಿ. ಇಂಟರ್ನ್ಯಾಷನಲ್ ಟ್ರೇಡ್ ದ್ಯಾಟ್ ರೈಸಸ್ ದ ರೇಟ್ ಆಫ್ ಗ್ರೌತ್ ಆಫ್ ದಿ ಕಂಟ್ರಿ. ಏನಂತ ಹೇಳ್ತೀರಿ, ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋದ್ರಿಂದ ಏನಾಗ್ತದೆ, ಒಂದು ದೇಶದ ಬೆಳವಣಿಗೆ ದರ ಅಥವಾ ಅಭಿವೃದ್ಧಿ ದರನೂ ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ಅದ್ರ ಮುಖಾಂತರ ಎಕ್ಸ್ಪೋರ್ಟ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಇಂಜಿನ್ ಆಫ್ ಗ್ರೌತ್. ಅದ್ರ ಮುಖಾಂತರ ರಫ್ತುಗಳನ್ನು ನಾವು ಹೇಗೆ ಏನು ಅಂತೇಳಿ ಅಂದ್ಕೊಂಡಿದ್ದೀವಿ ಅಂತಂದರೆ ಎಕ್ಸ್ಪೋರ್ಟ್ಸ್ ಆರ್ ದಿ ಇಂಜಿನ್ ಆಫ್ ಗ್ರೌತ್ ಅಂತಕ್ಕಂಥದ್ದು ಅಭಿವೃದ್ಧಿಯ ಒಂದು ಇಂಜಿನ್ಗಳು, ಯಂತ್ರಗಳು ಅಂತ ಅಂದ್ಕೊಂಡಿದ್ದೀವಿ. ಅದರ ಮುಖಾಂತರ ದೇ ಮೇಂಟೈನ್ ಪೇಮೆಂಟ್ಸ್ ಲೆವೆಲ್ ವಿದಿನ್ ಕಂಟ್ರೋಲ್. ಅದರ ಮುಖಾಂತರ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡೋದ್ರ ಮುಖಾಂತರ ನಾವು ಪಾವತಿಯ ಒಂದು ವ್ಯವಸ್ಥೆಯನ್ನು ಏನು ಮಾಡ್ಬೋದು, ವಿದಿನ್ ದ ಕಂಟ್ರೋಲ್, ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡೋದ್ರ ಮುಖಾಂತರ ಏನಾಗ್ತದೆ, ದಟ್ ಎನ್ಕರೇಜಸ್ ದ ರೇಟ್ ಆಫ್ ಗ್ರೌತ್ ಆಫ್ ದಿ ಕಂಟ್ರಿ. ಅದರ ಮುಖಾಂತರ ದೇಶದ ಅಭಿವೃದ್ಧಿಯ ಒಂದು ಪಥನೂ ಕೂಡ ಹೆಚ್ಚಾಗ್ತದೆ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ದ 9th one.
ಈ ಒಂದು ಕ್ಲಾಸಿನಲ್ಲಿ ನಾವು ಒಟ್ಟಾರೆಯಾಗಿ ಏನಂತಕ್ಕಂಥದ್ದು ಉಳಿದ ಏನಂತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವಗಳನ್ನು ನೋಡಿದ್ವಿ. ದ್ಯಾಟ್ ಮೇ ಬಿ ವೈಡ್ ಚಾಯ್ಸ್ ಫಾರ್ ಕನ್ಸ್ಯೂಮರ್ಸ್, ದ್ಯಾಟ್ ಮೇ ಬಿ ವೈಡನ್ಸ್ ದ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್, ಎಕ್ಸ್ಪ್ಯಾಂಡಿಂಗ್ ದ ಲೆವೆಲ್ ಆಫ್ income levels and competition, and what dynamic entrepreneurship, and lastly the growth ಅಂತ ಕೂಡ ಹೇಳ್ತೀರಿ. These are the some importance of the international trade. People are going to see in your semester examination for 15 marks or for 5 marks mainly they are going to ask for 5 marks. Please prepare. Okay, thank you. ಧನ್ಯವಾದಗಳು.